ಎಲ್ಲರಿಗೂ ನಮಸ್ಕಾರ. ಏಜ್ 25 ಇಯರ್ಸ್ ಇಂದ 32 ಇಯರ್ಸ್ ಮಧ್ಯೆ ಇರೋರಿಗೆ ಕ್ಲಾಸ್ 3 ಬಾಲ್ನೆಸ್ ಅಡ್ವಾನ್ಸ್ ಸ್ಟೇಜ್ ಅಲ್ಲ, ಕ್ಲಾಸ್ 3 ಬಾಲ್ನೆಸ್ ಬಿಗಿನಿಂಗ್ ಸ್ಟೇಜ್ ನಲ್ಲಿ ಇದ್ರೆ ಅವ್ರಿಗೆ ಏನಂದ್ರೆ ಕಂಪ್ಲೀಟ್ ಹೇರ್ ಫಾಲ್ ಆಗೋವರೆಗೂ ವೆಯ್ಟ್ ಮಾಡಬೇಕಾ, ಇಲ್ಲಾಂದ್ರೆ ಈಗ ಸದ್ಯಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು ಅಂತ ಡೌಟ್ ಬರ್ತದೆ. ಆ ತರ ಕೇಸ್ಗಳಿಗೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಇದು ದಯವಿಟ್ಟು ಎಂಡ್ ವರ್ಕ್ ವಿಡಿಯೋ ನೋಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಸಿಗ್ತದೆ. ಈ ಪೇಷಂಟ್ ಬೇಸಿಕಲಿ ಏಜ್ ಅರೌಂಡ್ 27 ಇಯರ್ಸ್. ಈಗ ಬೇಸಿಕಲಿ 25 ಅಬೌವ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದು. 25 ಆದ್ಮೇಲೆ 32 ವರೆಗೂ ಒಳ್ಳೆ ಇಂಪಾರ್ಟೆಂಟ್ ಏಜ್. ಯಂಗ್ಸ್ಟರ್ಸ್ಗೆ ಕೆರಿಯರ್ ಪರ್ಸ್ಪೆಕ್ಟಿವ್ ಆಗ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೋದು, ಮ್ಯಾರೇಜ್ ಆಗ್ಬೋದು, ವಾಟ್ ಎವರ್ ಇಟ್ ಇಸ್. ಆದ್ರೆ ಈ ಕ್ಲಾಸ್ 3 ಬಾಲ್ಡ್ನೆಸ್ ಬಿಗಿನಿಂಗ್ ಫೇಸ್ ಇರೋವರೆಗೆ ಫ್ಯೂಚರ್ ನಲ್ಲಿ ಕ್ರೌನ್ ನಲ್ಲಿ ವರ್ಟೆಕ್ಸ್ ನಲ್ಲಿ ನೆತ್ತಿ ಮೇಲೇನು ಬಾಲ್ಡ್ನೆಸ್ ಬರ್ತದೆ. ಅವಾಗ ಅಷ್ಟುವರೆಗೂ ವೆಯ್ಟ್ ಮಾಡಿ ಆ ಟೈಮ್ ನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡದಿದ್ರೆ ಒಂದು 7 ಇಯರ್ಸ್ ವೆಯ್ಟ್ ಮಾಡಿ 5 to 7 ಇಯರ್ಸ್ ವೆಯ್ಟ್ ಮಾಡೋದು ಪ್ರಾಕ್ಟಿಕಲಿ ಅವರಿಗೆ ಯೂಸ್ ಇಲ್ಲ. ಅವಾಗ ಏನಾಗ್ತದೆ ಅಂದ್ರೆ ಇನ್ನೂ ಸ್ವಲ್ಪ ಹೇರ್ ಫಾಲ್ ಇದ್ದೇ ಇರುತ್ತೆ ಅವರಿಗೆ. ಅಂತ ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ಫ್ರಂಟ್ ಸೈಡ್ ಕಡಿಮೆ ಗ್ರಾಫ್ಟ್ಸ್ ಯೂಸ್ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟೇಶನ್ ಡಿಸೈನ್ ಮಾಡಿ ಫ್ರಂಟ್ ಸೈಡ್ ನ್ಯಾಚುರಲ್ ಲುಕ್ ಕೊಡ್ಬೋದು. ಇಲ್ಲಿ ನಾವೇನೇನ್ ಎಸ್ಟಿಮೇಟ್ ಆಗ್ಬೇಕಂದ್ರೆ ಫ್ಯೂಚರ್ ದಲ್ಲಿ ಬಾಲ್ಡ್ನೆಸ್ ಬರ್ಬೋದು. ಅದಕ್ಕಾಗಿ ಜಾಸ್ತಿ ಗ್ರಾಫ್ಟ್ಸ್ ವೇಸ್ಟ್ ಮಾಡಬಾರ್ದು. ಅದು ಹೆಂಗಂದ್ರೆ ಕೆಳಗಡೆ ಹೇರ್ ಲೈನ್ ತಗೋಬಾರ್ದು. ಲೋವರ್ ಪ್ಲೇಸ್ಮೆಂಟ್ ಆಫ್ ದ ಹೇರ್ ಲೈನ್ ತಗೊಂಡ್ರೆ ಬಹಳ ಗ್ರಾಫ್ಟ್ಸ್ ಗಳು ವೇಸ್ಟ್ ಆಗುತ್ತೆ. ನಂಬರ್ 1 ಪಾಯಿಂಟ್. ಅದರಿಂದ ಫ್ಯೂಚರ್ಗೆ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗೋದಿಲ್ಲ. ನಂಬರ್ 2 ಏನಂದ್ರೆ ಆಕ್ವರ್ಡ್ ಲುಕ್ ಕಾಣ್ತದೆ. ಕೆಳಗಡೆ ಹಾಕೊಂಡ್ರೆ ಬಹಳ ಆಕ್ವರ್ಡ್ ಆಗುತ್ತೆ. ಯಾಕಂದ್ರೆ ಈಗ ಸದ್ಯಕ್ಕೆ ಹೇರ್ ಫಾಲ್ ಸಿಚುಯೇಷನ್ ಬೇರೆ, ಆಫ್ಟರ್ 5 ಇಯರ್ಸ್ ನಿಮ್ದು ಹೇರ್ ಫಾಲ್ ಸಿಚುಯೇಷನ್ ಬೇರೆ. ಆವಾಗ ಫ್ಯೂಚರ್ ಹೆಂಗ್ ಕಾಣ್ತದೆ ಅಂತ ಒಂದು ಎಸ್ಟಿಮೇಟ್ ತಗೊಂಡು ಅದು ಪ್ರಕಾರ ಹೇರ್ ಲೈನ್ ಡಿಸೈನ್ ಮಾಡಬೇಕು. ಇನ್ ಟಿಪಿಕಲ್ ಟರ್ಮ್ಸ್ ದಲ್ಲಿ ಮೆಚ್ಯೂರ್ ಹೇರ್ ಲೈನ್ ಡಿಸೈನ್ ಮಾಡ್ತೀವಿ ಅಂತ ಹೇಳ್ತೀವಿ. ಮೆಚ್ಯೂರ್ ಹೇರ್ ಲೈನ್ ಅಂದ್ರೆ ಸ್ವಲ್ಪ ಹೇರ್ ಕ್ಲಾಸ್ 2 ತರ ಕಾಣ್ತದೆ, ಅದು ನ್ಯಾಚುರಲ್. ಅವಾಗ ಏನಾಗುತ್ತೆ, ಫ್ಯೂಚರ್ ದಲ್ಲಿ ಹೇರ್ ಫಾಲ್ ಆದ್ರೂ ಆರಾಮಾಗಿ ನೀವು ಟ್ರಾನ್ಸ್ಪ್ಲಾಂಟೇಶನ್ ಕರೆಕ್ಷನ್ ಮಾಡಿಕೊಂಡು ಒಂದು 20-25 ಇಯರ್ಸ್ ಆಗಿ ಹಂಗೆ ಲಾಂಜಿವಿಟಿ ಆಫ್ ದ ಹೇರ್ ಹಂಗೆ ಇರುತ್ತೆ, ನಿಮ್ ಬಾಲ್ಡ್ನೆಸ್ ಬರಲ್ಲ. ಈಗ ಫಸ್ಟ್ ಸೆಷನ್ ನಲ್ಲಿ ರಾಂಗ್ ಸ್ಟೆಪ್ ಆಗ್ಬಿಟ್ರೆ, ರಾಂಗ್ ಡಾಕ್ಟರ್ ಹತ್ರ ಹೋಗಿ ರಾಂಗ್ ಡಿಸೈನ್ ನಿಮ್ ಪ್ರಕಾರ ತಗೊಂಡ್ರೆ ಮೋಸ್ಟ್ಲಿ ಆಫ್ಟರ್ 1 or 2 ಇಯರ್ಸ್ ಆದ್ಮೇಲೆ ನಿಮ್ಗೆ ಹ್ಯಾಪಿನೆಸ್ ಇರಲ್ಲ, ಮತ್ತೆ ಹೇರ್ ಫಾಲ್ ಆಗ್ಬಿಡ್ತದೆ. ಅವಾಗ ಕರೆಕ್ಷನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಕನ್ಸರ್ವೇಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದ್ರೆ ಕಡಿಮೆ ಗ್ರಾಫ್ಟ್ಸ್ ಇಂದಾನೆ ಈ ಸದ್ಯಕ್ಕೆ ಏನು ಬೇಕೋ ಅದು ಮಾತ್ರನೇ ನಾವು ಕರೆಕ್ಷನ್ ಮಾಡೋಣ. ಅಂದ್ರೆ ಅವ್ರಿಗೆ ಫ್ರಂಟ್ ಇಂದ 90% ಲುಕ್ ಹಾಳಾಗಿದೆ, ಅದು ನಾವು ರೆಕ್ಟಿಫೈ ಮಾಡಬೇಕು. ಕ್ರೌನ್ ನಲ್ಲಿ ಈಗ ಬೇಕಾಗಿಲ್ಲ. ಅವಾಗ ಬಹಳ ಫ್ರಂಟ್ ಮುಂದಿನ ಜಾಗ ತಗೋಬಾರ್ದು. ಫೋರ್ಹೆಡ್ ಮೇಲೆ ಇಂಪ್ಲಾಂಟ್ ಮಾಡಕ್ ಹೋದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಫೇಲ್ ಆಗ್ಬೋದು, ಆಕ್ವರ್ಡ್ ಕಾಣ್ತದೆ, ಗ್ರಾಫ್ಟ್ಸ್ ವೇಸ್ಟ್ ಆಗುತ್ತೆ. ಸೊ ಇದರಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ನಲ್ಲಿ ಗ್ರಾಫ್ಟ್ಸ್ ಬಹಳ ಮುಖ್ಯ. ನೀವು ದುಡ್ಡಿದ್ರೂ ಅದು ಮಾರ್ಕೆಟ್ ನಲ್ಲಿ ಸಿಗೋದಿಲ್ಲ, ನಿಮ್ದೇ ಆಗಿರಬೇಕು. ಅದರಿಂದ ಮೋರ್ ದ್ಯಾನ್ ಮನಿ, ಮೋರ್ ದ್ಯಾನ್ ಟೈಮ್ ಇಸ್ ವೆರಿ ಪ್ರೀಶಿಯಸ್. ಅದಕ್ಕಾಗಿ ಟ್ರಾನ್ಸ್ಪ್ಲಾಂಟೇಶನ್ ಮಾಹಿತಿ ತಗೊಂಡ ಟೈಮ್ನಲ್ಲಿ ಸರ್ಜನ್ ಹತ್ರ ಡಿಸ್ಕಸ್ ಮಾಡಿ ಪ್ರೋಸು ಕಾನ್ಸ್ ಏನದ ಡಿಸ್ಕಸ್ ಮಾಡಿಕೊಂಡು ಏನ್ ಪ್ಲಾನ್ ಮಾಡ್ತಾರೆ, ಆ ಪ್ಲಾನ್ ಯಾವ ತರ ಕಾಣ್ತದೆ ಎಲ್ಲ ಓಪನ್ ಆಗಿ ಡಿಸ್ಕಸ್ ಮಾಡಿ ಆದ್ಮೇಲೆ ಡೆಸಿಷನ್ ತಗೊಳ್ಳಿ, ಆಯ್ತಾ? ಸೊ ಅದರಿಂದ ನಿಮಗೆ ಫ್ಯೂಚರ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ಲಾಂಗ್ ಲೈಫ್ ಅಂತ ತಯಾರು ಚೆನ್ನಾಗಿರ್ತದೆ. ಥ್ಯಾಂಕ್ ಯು.